ಆತ್ಮೀಯ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ಯೋಗ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸುಸ್ವಾಗತ. ಈ ವಾರದ ಯೋಗ ಆರೋಗ್ಯ ಸಂಚಿಕೆಯಲ್ಲಿ ಹಿರಿಯ ನಾಗರಿಕರಿಗೆ ಯೋಗ, ಹಿರಿಯ ನಾಗರಿಕರು ಆರೋಗ್ಯದ ರಕ್ಷಣೆಗಾಗಿರುವಂತಹ ಆಯ್ದ ಯೋಗಗಳ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಇಲ್ಲಿ ಭಾರತದಲ್ಲಿ ಒಬ್ಬ ಪುರುಷ ಮಹಿಳೆಗೆ 60 ವರ್ಷ ಮೀರಿದರೆ ಅವರನ್ನು ಹಿರಿಯ ನಾಗರಿಕರೆಂದು ಪರಿಗಣಿಸಲಾಗುವುದು. ಆದರೆ ಪಾಶ್ಚಾತ್ಯ ದೇಶದಲ್ಲಿ ಒಬ್ಬ ಪುರುಷ ಅಥವಾ ಮಹಿಳೆಗೆ 65 ವರ್ಷ ತುಂಬಿದರೆ ಅವರನ್ನು ವೃದ್ಧರೆಂದು ಕರೆಯುತ್ತಾರೆ. ವೃದ್ಧಾಪ್ಯವು ನಿಸರ್ಗದ ನಿಯಮ. ವೃದ್ಧಾಪ್ಯವನ್ನು ವಾಸಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಮನುಷ್ಯನಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಅನೇಕ ಬದಲಾವಣೆಗಳಾಗುತ್ತವೆ. ಹಿರಿಯ ನಾಗರಿಕರು ತಮ್ಮ ಮುಪ್ಪಿನಲ್ಲಿ ಚುರುಕಾಗಿರಬೇಕು ಹಾಗೂ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಹಾಗೆ ಹಿರಿಯ ನಾಗರಿಕರು ತಮ್ಮ ಆರೋಗ್ಯ ರಕ್ಷಣೆಗೆ ಮತ್ತು ಚುರುಕಾಗಲು ಹಾಗೂ ಸಕ್ರಿಯವಾಗಿ ಪಾಲ್ಗೊಳ್ಳಲು ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ಅಳವಡಿಸಿಕೊಂಡಾಗ ಅವರ ಆರೋಗ್ಯ ಜೀವನ ಉತ್ತಮಗೊಳ್ಳುವುದು. ಈ ವಾರದ ಯೋಗ ಆರೋಗ್ಯ ಸಂಚಿಕೆಯಲ್ಲಿ ಹಿರಿಯ ನಾಗರಿಕರು ತಮಗೆ ಸಾಧ್ಯವಾಗುವ ಆಯ್ದ ಕೆಲವು ಯೋಗಾಸಗಳು ಮತ್ತು ಕೆಲವು ಸರಳ ವ್ಯಾಯಾಮವನ್ನು ಈ ಸಂಚಿಕೆಯಲ್ಲಿ ಗಮನಿಸೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನಮ್ಮ ಟಿವಿ ಅರ್ಪಿಸುವ ಯೋಗ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸುಸ್ವಾಗತ. ಈಗ ಧ್ಯಾನ. ತೋರು ಬೆರಳು ಹೆಬ್ಬೆರಳಿನ ತುದಿ ಚಿನ್ಮುದ್ರೆ. ಕಣ್ಣು ಮುಚ್ಚಬೇಕು. ಬೆನ್ನು, ಕುತ್ತಿಗೆ, ಶಿರಸ್ಸು ನೇರವಾಗಿರಲಿ. ಸ್ಟ್ರೈಟ್ ಯುವರ್ ಬ್ಯಾಕ್ ಬೋನ್ ಆ್ಯಂಡ್ ನೆಕ್ ಆ್ಯಂಡ್ ಹೆಡ್ ರೀಜನ್. ಕ್ಲೋಸ್ ಯುವರ್ ಐಸ್. ಕಾನ್ಸಂಟ್ರೇಟ್ ದ ಬ್ರೀತ್. ಇದೀಗ ಧ್ಯಾನದ ಮೂಲಕ ಯೋಗ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ನೀಡುತ್ತಾ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತಹ ಧ್ಯಾನವನ್ನು ಅಭ್ಯಾಸ ನಡೆಸಬೇಕು. ಈ ಸಂಚಿಕೆಯಲ್ಲಿ ಹಿರಿಯ ನಾಗರಿಕರು ಆರೋಗ್ಯ ರಕ್ಷಣೆಗೆ, ಉತ್ತಮ ಜೀವನ ಶೈಲಿಗಾಗಿ ಇರುವಂತಹ ಆಯ್ದ ಕೆಲವು ಯೋಗಾಸಗಳ ಮಾಹಿತಿಯನ್ನು ಗಮನಿಸೋಣ. ತೀರಾ ಕಷ್ಟವಾದರೆ ಕುರ್ಚಿಯಲ್ಲಿ ಕುಳಿತುಕೊಂಡು ಆರಂಭದಲ್ಲಿ ಧ್ಯಾನವನ್ನು ಅಭ್ಯಾಸ ನಡೆಸಬಹುದು. ಈ ಧ್ಯಾನ ಎಂದರೆ ತಲ್ಲೀನತೆ, ಸ್ವಪರಿಚಯ ಕಲೆ, ತನ್ನದೇ ಪ್ರತಿಬಿಂಬ, ತನ್ನ ಆತ್ಮವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳುವ ಸಾಧನವಾಗಿದೆ. ಹಾಗೆ ಕುರ್ಚಿಯಲ್ಲಿ ಕುಳಿತುಕೊಂಡು ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತಹ ಧ್ಯಾನವನ್ನು ಅಭ್ಯಾಸ ನಡೆಸಬೇಕು. ಹಾಗೆ ಅಭ್ಯಾಸ ನಡೆಸುತ್ತಾ ಆಮೇಲೆ ನಿಧಾನವಾಗಿ ವಿಶ್ರಮಿಸಬೇಕು. ಕಣ್ಣುಗಳನ್ನು ತೆರೆದು ರಿಲ್ಯಾಕ್ಸ್. ಹಿರಿಯ ನಾಗರಿಕರು ಕುರ್ಚಿಯಲ್ಲಿ ಕುಳಿತುಕೊಂಡು ಕುತ್ತಿಗೆಗೆ ಸಂಬಂಧಪಟ್ಟಂತಹ ವ್ಯಾಯಾಮ, ಕುತ್ತಿಗೆಯ ಭಾಗ ಬಲಿಷ್ಠಗೊಳ್ಳಲು ನೆಕ್ ರೊಟೇಷನ್ ವ್ಯಾಯಾಮ ಗಮನಿಸೋಣ. ಪ್ರಥಮವಾಗಿ ಬೆನ್ನು ಕುತ್ತಿ ನೇರ ಮಾಡಿ, ಚಿನ್ ಟು ದ ಕಾಲರ್ ಬೋನ್. ರೊಟೇಟ್ ದ ನೆಕ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ನಿಧಾನವಾಗಿ ಈ ರೀತಿಯಲ್ಲಿ ತಿರುಗಿಸಿಕೊಳ್ಳಬೇಕು. ಇದನ್ನೆಲ್ಲ ಅಭ್ಯಾಸ ಮಾಡುವಾಗ ಸ್ಟಿಫ್ ಮಾಡಬಾರ್ದು, ಬಿಗಿ ಮಾಡಬಾರ್ದು. ಹಾಯಾಗಿ ಅಭ್ಯಾಸ ನಡೆಸಬೇಕು. ಸಾಮಾನ್ಯ ಉಸಿರಾಟದಲ್ಲಿ ಅಭ್ಯಾಸ ನಡೆಸಬೇಕು. ನೆಲದಲ್ಲಿ ಕುಳಿತು ಅಭ್ಯಾಸ ಮಾಡಲಿಕ್ಕೆ ಕಷ್ಟವಾದರೆ ಕುರ್ಚಿಯಲ್ಲಿ ಕುಳಿತುಕೊಂಡು ಸಹ ನೆಕ್ ರೊಟೇಷನ್ ಅಭ್ಯಾಸ ಮಾಡಬಹುದು. ಹಾಗೆ ಅಭ್ಯಾಸ ಮಾಡುತ್ತಾ ವಿಶ್ರಾಂತಿ. ಕುರ್ಚಿಯಲ್ಲಿ ಕುಳಿತುಕೊಂಡು ಮಾಡುವಂತಹ ಶೋಲ್ಡರ್ಸ್ ರೊಟೇಷನ್ ಗಮನಿಸೋಣ. ಪ್ರಥಮವಾಗಿ ಸಮಾನ ಮುದ್ರೆ, ಆಮೇಲೆ ಭುಜಗಳಿಗೆ ಒತ್ತಿಟ್ಟು ನಿಧಾನವಾಗಿ rotate the shoulders clockwise, anti-clockwise.
ಇದರಿಂದ ಭುಜಗಳ ಸೆಳೆತ, ನೋವು ಪರಿಹಾರಕ್ಕೆ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ. 2 ಬಾರಿ 3 ಬಾರಿ 6 ಬಾರಿ ಅಭ್ಯಾಸ ನಡೆಸಬಹುದು. ಶೋಲ್ಡರ್ಸ್ ರೊಟೇಷನ್ ಮಾಡೋದರಿಂದ ಭುಜಗಳ ಸ್ಟಿಫ್ನೆಸ್, ಕುತ್ತಿಗೆಗೆ ಸಂಬಂಧಪಟ್ಟಂತಹ ನೋವು ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ. ಇದನ್ನೆಲ್ಲ ದಿನಾಲು ಅಭ್ಯಾಸ ನಡೆಸಬೇಕು. ಆಮೇಲೆ ವಿಶ್ರಾಂತಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಹಿರಿಯ ನಾಗರಿಕರು ಆರೋಗ್ಯ ರಕ್ಷಣೆಗಿರುವಂತಹ ಆಯ್ದ ಕೆಲವು ಯೋಗಾಸನಗಳನ್ನು ಗಮನಿಸೋಣ. ಪ್ರಥಮವಾಗಿ ಮಂಡಿ ಊರಿ ಕುಳಿತುಕೊಂಡು ಹಿಂದಕ್ಕೆ ಬಾಗುವ ಸರಳ ಆಸನ ಅರ್ಧ ಉಷ್ಟ್ರಾಸನ. ಇದರಿಂದ ಬಲಹೀನ ಬೆನ್ನು ಬಲಿಷ್ಠವಾಗ್ತದೆ. ಈ ಆಸನ ಅಭ್ಯಾಸ ಮಾಡುವ ವಿಧಾನ: ಸೊಂಟದ ಹಿಂಭಾಗಕ್ಕೆ 2 ಕೈಗಳನ್ನು ಕೊಟ್ಟು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು. ಇಲ್ಲಿ ನೆಕ್ ಅಂಡ್ ಹೆಡ್ ಹ್ಯಾಂಗಿಂಗ್ ಇರಬೇಕು. ಈಗ ಸಹಜ ಉಸಿರಾಟ ಸ್ವಲ್ಪ ಹೊತ್ತು, ಆಮೇಲೆ ಉಸಿರನ್ನು ಬಿಡುತ್ತಾ ವಿಶ್ರಮಿಸಬೇಕು. ಈ ರೀತಿ 3 ಬಾರಿ 4 ಬಾರಿ ಮಾಡಬಹುದು. ಹಾಗೆ ಇನ್ನೊಮ್ಮೆ ನೋಡೋಣ. ಇನ್ಹೇಲ್, ಎಕ್ಸೇಲ್, ಪುನಃ ಮತ್ತೊಮ್ಮೆ. ಅರ್ಧ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡೋದರಿಂದ ಬೆನ್ನೆಲುಬು ಬಲಿಷ್ಠವಾಗ್ತದೆ, ಸೊಂಟ ನೋವು ನಿವಾರಣೆ ಆಗ್ತದೆ, ಥೈರಾಯ್ಡ್ ಗ್ರಂಥಿಯ ಬಲ ಆರೋಗ್ಯ ವರ್ಧನೆಗೆ, ಕುತ್ತಿಗೆ ನೋವು ನಿವಾರಣೆಯಾಗಲು ಸಹಕಾರಿಯಾಗ್ತದೆ. ಹಾಗೆ ನಿಧಾನವಾಗಿ ವಿಶ್ರಮಿಸಬೇಕು. ಆಮೇಲೆ ಪೂರ್ತಿ ವಿಶ್ರಾಂತಿ, ಕೈಗಳನ್ನು ಕೆಳಗಿಳಿಸಿ ರಿಲ್ಯಾಕ್ಸ್. ಇದೀಗ ನಾವು ಅರ್ಧ ಉಷ್ಟ್ರಾಸನವನ್ನು ಗಮನಿಸಿದ್ದೇವೆ. ಸಾಧ್ಯವಾದರೆ ಉಷ್ಟ್ರಾಸನ ಸಹ ಅಭ್ಯಾಸ ನಡೆಸಬಹುದು. ಈ ಉಷ್ಟ್ರಾಸನ ಅಭ್ಯಾಸ ಮಾಡೋದರಿಂದ ಬೆನ್ನು ಮೂಳೆಗೆ ಉತ್ತಮ ವ್ಯಾಯಾಮ ದೊರಕುತ್ತದೆ. ಶರೀರದೆಲ್ಲೆಡೆ ರಕ್ತ ಪರಿಚಲನೆ ಸಮರ್ಪಕವಾಗುವುದು ಹಾಗೂ ಅಸ್ತಮಾ ಸಮಸ್ಯೆ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆಗೂ ಸಹ ಉಪಕಾರಿಯಾಗ್ತದೆ. ಅಂತಹ ಉಷ್ಟ್ರಾಸನವನ್ನು ಸಾಧ್ಯವಾದರೆ ಹಿರಿಯ ನಾಗರಿಕರು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಪಡಬಹುದಾಗಿದೆ. ಈಗ ಅಭ್ಯಾಸ ಮಾಡುವ ಕ್ರಮವನ್ನು ಗಮನಿಸೋಣ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಂದಕ್ಕೆ ಬಗ್ಗುವಾಗ ಬಲ ಕೈಯಿಂದ ಬಲಕಾಲಿನ ಪಾದ, ಎಡ ಕೈಯಿಂದ ಎಡಕಾಲಿನ ಪಾದ. ಇದರಲ್ಲಿ ಹೊಟ್ಟೆ ಮುಂದೆ, ಕುತ್ತಿಗೆ ತಲೆ ಲೂಸ್ ಹ್ಯಾಂಗಿಂಗ್ ಪೊಸಿಷನ್. ಸಾಧ್ಯವಾದಷ್ಟೇ ಅಭ್ಯಾಸ ನಡೆಸಬಹುದು. ಇವಾಗ ಸಹಜ ಉಸಿರಾಟ, ಹಾಗೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸಹಜ ಸ್ಥಿತಿ. ಪುನಃ ಕೈಯನ್ನು ತಂದು ಸೊಂಟಕ್ಕೆ ಕೊಡಬೇಕು. ರಿಲ್ಯಾಕ್ಸ್. ಹಿರಿಯ ನಾಗರಿಕರಿಗೆ ಕಾಡುವಂತಹ ಗೂನುಬೆನ್ನು ನಿವಾರಣೆಗೆ ಉತ್ತಮವಾದಂತಹ ಯೋಗಾಸನ ಉಷ್ಟ್ರಾಸನ. ಸಾಧ್ಯವಾದರೆ ಪ್ರಯತ್ನ ಪಡಬಹುದಾಗಿದೆ. ಇದೀಗ ಅಭ್ಯಾಸ ಮಾಡುವ ವಿಧಾನ ಗಮನಿಸೋಣ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಂದಕ್ಕೆ ಬಗ್ಗುವಾಗ ಬಲ ಕೈಯಿಂದ ಬಲಕಾಲಿನ ಪಾದ, ಎಡಕೈಯಿಂದ ಎಡಕಾಲಿನ ಪಾದ, ಹೊಟ್ಟೆ ಮುಂದೆ, ಕುತ್ತಿಗೆ ತಲೆ ಲೂಸ್, ಹೊಟ್ಟೆ ಆದಷ್ಟು ಮುಂದಕ್ಕೆ ತರಲಿಕ್ಕೆ ಪ್ರಯತ್ನ. ಸಾಧ್ಯವಾದಷ್ಟೇ ಕೈಯನ್ನು ಈ ರೀತಿ ಹಿಮ್ಮಡಿಗೆ ಊರಬಹುದಾಗಿದೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಮಿಸಬೇಕು. ಇದನ್ನೆಲ್ಲ ಬಹಳ ಜಾಗರೂಕತೆಯಿಂದ ಕಲಿತು ಅಭ್ಯಾಸ ಮಾಡಬೇಕು. ಈಗ ವಿಶ್ರಾಂತಿ.